ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರೂಪಾ ಕನ್ನಡ ಬ್ಲಾಗ್ಸ್. ಇದು ನನ್ನ ಸಂಕ್ರಾಂತಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಸೊ ನಾನು ಬೆಳಗ್ಗೆನೇ 3 ಗಂಟೆಗೆ ಎದ್ದು ಸ್ನಾನ ಮಾಡಿ ಸರಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಸೊ ದೇವ್ರ ಫೋಟೋ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ದೇವ್ರ ಫೋಟೋಗೆಲ್ಲ ಹೂವು ಇಟ್ಟು ಉಸ್ಲಿಗೆಲ್ಲ ಕುಂಕುಮ ಇಟ್ಟು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ನನಗೊಂದು 3:45 ಆಗೋಗಿತ್ತು. ಆ್ಯಕ್ಚುಲಿ ಇದು ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮುಗಿಸ್ಬೇಕು ಅಂತಂದ್ಬಿಟ್ಟು 3:45 ಅಷ್ಟೊತ್ತಿಗೆ ನಾನು ದೀಪ ಹಚ್ಚಿ ಆಗಬೇಕು ಅಂತಂದ್ಬಿಟ್ಟು ನೈವೇದ್ಯಕ್ಕೆ ಅಂತ ನಾನು ಎಕ್ಸ್ಟ್ರಾ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಬರೀ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿಬಿಟ್ಟೆ. ಯಾಕೆ ಅಂತಂದರೆ ನನಗೆ ಬ್ರಾಹ್ಮಿ ಮುಹೂರ್ತ ಅಂದರೆ 3:45 ಅಷ್ಟೊತ್ತಿಗೆ ನನಗೆ ಪೂಜೆ ಮುಗ್ದೋಗ್ಬೇಕಾಗಿತ್ತು. ಅಂದರೆ 4 ಗಂಟೆ ಅಷ್ಟೊತ್ತಿಗೆ ನನಗೆ ಪೂಜೆ ಮುಗಿಬೇಕಾಗಿತ್ತು. ಸೊ ಹಾಗಾಗಿ ಬೆಳಗ್ಗೆನೇ ಅಂದರೆ ನೈಟು ಕೂಡ ನಾನು ನಿದ್ದೆ ಮಾಡಿರಲಿಲ್ಲ. ಯಾಕೆಂದರೆ ನನಗೆ ಅಷ್ಟೊತ್ತಿಗೆ ಪೂಜೆ ಆಗಬೇಕು ಅಂತ ಮನಸ್ಸಲ್ಲಿತ್ತು. ಸೊ ಹಾಗಾಗಿ ನೈಟು ನನಗೆ ಮನೆ ಕೆಲಸ ಎಲ್ಲ ಮುಗಿಸಿ ಆಚೆ ಸ್ಟೆಪ್ಸು ಎಲ್ಲ ಬಿಲ್ಡಿಂಗ್ ಎಲ್ಲ ತೊಳೆದು ಅಂದರೆ ಆಗೋಷ್ಟೊತ್ತಿಗೆ ನಂಗೆ ಆಲ್ಮೋಸ್ಟ್ ಒಂದು 1:30 ಹತ್ತತ್ರ ಆಗಿತ್ತು. ಸೊ ಇನ್ನು ಮಲ್ಕೊಂಡ್ರೆ ನಾನು ನಿದ್ದೆ ಮಾಡಿಬಿಡ್ತೀನಿ, ನಂಗೆ ನಿದ್ದೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೇಳೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಹಾಗೆ ಇದ್ದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮುಗಿಸ್ದೆ. ಸೊ ಚಳಿ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಜೀರಾ ವಾಟ್ರ್ ಮಾಡ್ಕೊಂಡು ಕುಡಿದು ಒಂದು 5 ನಿಮಿಷ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೆ. ಸೊ ರೆಸ್ಟ್ ಒಂದು 5 ನಿಮಿಷ ಮಾಡಿ ಸರಿ ದೇವ್ರ ಪ್ರಸಾದಕ್ಕೆ ಅಂತ ಪೊಂಗಲ್ ಮಾಡಿಡೋಣ, ಹಾಗೆ ಅವರೆಕಾಯಿ ಮತ್ತು ಕಡಲೆ ಕಾಯಿ ಹಾಗೆ ಗೆಣಸೆಲ್ಲ ಬೇಯಿಸಿಡೋಣ, ನೈವೇದ್ಯಕ್ಕೇನು ಮಾಡಿಟ್ಟಿಲ್ಲ ಅಂತಂದ್ಬಿಟ್ಟು ಇದೆಲ್ಲ ಮಾಡಿ ಇಟ್ಟು ದೇವ್ರಿಗೆ ನೈವೇದ್ಯ ಕೂಡ ಮಾಡಿ ಅಷ್ಟೊತ್ತಿಗೆ ಅಂಜು ಕೂಡ ಎದ್ಲು. ಸೊ ಅಂಜು ಕೂಡ ಎದ್ದ ಮೇಲೆ ಕಾಫಿ ಮಾಡ್ಕೊಂಡು ಕುಡಿದು ಕೆಳಗಡೆ ರಂಗೋಲೆ ಹಾಕೋಣ ಅಂತ ಹೋದ್ವಿ. ಯಾಕೆ ಕತ್ಲಿತ್ತು, ನಾನು ಮೊದಲೇ ರಂಗೋಲೆ ಹಾಕ್ಬಿಡ್ತಾ ಇದ್ದೆ. ಸೊ ಕತ್ಲಿತ್ತು, ಒಬ್ಳಿಗೆ ಹೋಗಕ್ಕೆ ಸ್ವಲ್ಪ ಭಯ ಅನಿಸಿ ಹೋಗಿರಲಿಲ್ಲ. ಹಾಗೆ ಸ್ವಲ್ಪ ಅಂಜು ಕಲರ್ ಎಲ್ಲ ಹಾಕಬೇಕು ಅಂತಂದಿಲ್ಲ. ಸೊ ಹಾಗಾಗಿ ಅವಳು ಬಂದಮೇಲೆ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಅವಳು ಬಂದಳು ನನಗೆ ಹೆಲ್ಪ್ ಮಾಡೋಕ್ಕೆ. ಇಬ್ಬರು ಸೇರಿ ರಂಗೋಲೆ ಹಾಕಿ ನಾನು ಮತ್ತೆ ಬಂದು ಅಡುಗೆ ಮಧ್ಯಾಹ್ನಕ್ಕೆ ಇದ್ಕಿದ ಬೇಳೆ ಸಾಂಬಾರು ಎಲ್ಲ ಮಾಡಿಟ್ಟು ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿ ಗ್ರ್ಯಾಟಿಟ್ಯೂಡ್ ಬರೆಯೋಣ ಅಂತ ಒಂದು 5 ನಿಮಿಷ ಕೂತ್ಕೊಂಡು ಗ್ರ್ಯಾಟಿಟ್ಯೂಡ್ ಬರೆದು ನಾವು ಹೊರಟಿದ್ದು ಕೃಷ್ಣಗಿರಿಯಲ್ಲಿರುವಂಥ ಕಾಲಭೈರವೇಶ್ವರ ಟೆಂಪಲ್ಗೆ. ತುಂಬ ಪವರ್ಫುಲ್ ಟೆಂಪಲ್ಲು, ತುಂಬ ಪೀಸ್ಫುಲ್ ಆಗಿದೆ, ಹಾಗೆ ತುಂಬ ದೊಡ್ಡದಾಗಿದೆ. ಆ್ಯಕ್ಚುಲಿ ಅವತ್ತು ಅಲ್ಲಿ ಹಬ್ಬ ತುಂಬ ಜೋರಿತ್ತು. ಅಂದರೆ ದೇವಸ್ಥಾನದ ಒಳಗಡೆ ಅಷ್ಟು ರಶ್ ಇದ್ದರೂ ಕೂಡ ಹೊರಗಡೆ ಅಷ್ಟು ಕಾಮಾಗಿ ಅಂದರೆ ದೇವರನ್ನ ತುಂಬ ಹತ್ತಿರದಿಂದ ನೋಡೋಕೆ ಬಿಟ್ಟರು. ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಒಂದು ಒಳ್ಳೆ ಪ್ರಸಾದ ತಿಂದು ನಾವು ಮನೆ ಕಡೆ ಹೊರಟ್ವಿ. ಬರ್ತಾ ದಾರಿನಲ್ಲಿ ಸರ್ವಣ ಭವನ್ ಹತ್ರ ನಿಲ್ಲಿಸಿ ಕಾಫಿ ಕುಡಿದು ಈ ಸ್ವೀಟ್ಸ್ ಯಾಕೋ ಕ್ರೇವಿಂಗ್ಸ್ ಆಯಿತು ಅಂತ ತಿಂದು ಮತ್ತೆ ಅಲ್ಲಿಂದ ಹೊರಟು ಮನೆಗೆ ಬರೋಷ್ಟೊತ್ತಿಗೆ ನೈಟ್ ಆಗಿತ್ತು. ಇದು ನನ್ನ ಹಬ್ಬದ ವ್ಲಾಗ್. ಹೀಗೆ ನಾನು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.